ನಮ್ಮ ಮಾಂಸಖಂಡಗಳು ಸ್ಟ್ರೆಂಥನ್ ಆಗಿರಬೇಕು ಅಂತಂದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಶರೀರದಲ್ಲಿ ಎಲ್ಲಾ ಧಾತುಗಳಿಗೂ ಕೂಡ ನರಿಶ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಪೈನಲ್ಲಿ ನಮ್ಮ ಬೆನ್ನು ಮೂಳೆನಲ್ಲಿ ಇದೇ ತರ ಒತ್ತಡ ಜಾಸ್ತಿ ಬೀಳ್ತಾ ಇದ್ದಾಗ ಮೊದಲನೇ ಹಂತದಲ್ಲಿ ಮಸಲ್ ಸ್ಟಿಫ್ನೆಸ್ ಇರುತ್ತೆ. ಸೊ ಯಾವತ್ತು ಮಸಲ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ, ಸೊ ಮೂಳೆಗಳ ಮಧ್ಯದಲ್ಲಿರುವಂಥ ಈ ಡಿಸ್ಕ್ ಅಂತ ಏನು ಕಾರ್ಟಿಲೇಜ್ ಇರುತ್ತೆ ಅದು ನಾರ್ಮಲ್ ಜಾಗದಿಂದ ಜರುಗುತ್ತೆ. ಪಕ್ಕದಲ್ಲಿರುವಂಥ ನರಗಳ ಮೇಲೆ ಒತ್ತಡ ಜಾಸ್ತಿ ಹಾಕಿದಾಗ ಸೊಂಟದಿಂದ ಕಾಲ್ಗೆ ನರ ಸೆಳೆತ, ಇದೇ ಥರ ಕತ್ತಲ್ಲಾದಾಗ ಕತ್ತಿಂದ ಭುಜಗಳಿಗೆ ಅಥವಾ ಕೈಗಳಿಗೆ ನರ ಸೆಳೆತ, ಈ ಥರ ಲಕ್ಷಣಗಳು ಕಂಡುಬರುತ್ತೆ. ಸೊ ಇದನ್ನ ಸ್ಪಾಂಡಿಲೋಸಿಸ್ ಅಂತಂತಾರೆ. ಸೊ ಈ ಡಿಸ್ಕ್ ಹೋಗಿ ನರನ ಪ್ರೆಸ್ ಮಾಡೋದ್ರಿಂದ ಸೊಂಟದಲ್ಲಿರುವಂಥ ನೋವು ನಿಧಾನಕ್ಕೆ ತೊಡೆ ಅಥವಾ ಮೀನ್ಕಂಡ ಪಾದಗಳಿಗೆ ಬರೋದು. ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಈ ದಿನದ ಸಂಚಿಕೆಯಲ್ಲಿ ನಾವು ಬಹಳಷ್ಟು ಜನಗಳಿಗೆ ಕೇಳ್ತಾ ಹೋದ್ರೆ ಕತ್ತು ನೋವಿದೆ, ಹಾಗೆ ನಮಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಹಾಗಾದ್ರೆ ಈ ಸಮಸ್ಯೆಗಳು ಹೇಗೆ ಉದ್ಭವ ಆಗುತ್ತೆ, ಅದ್ರ ಜೊತೆಗೆ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಏನಾದ್ರೂ ಇದೆಯಾ? ಅದರಲ್ಲೂ ನಾವು ಈಗ ಹೊಸ ತಾಂತ್ರಿಕ ವಿಚಾರವನ್ನ ನೋಡ್ತಾ ಇದ್ರೆ ರೋಬೋಟಿಕ್ ಟ್ರೀಟ್ಮೆಂಟ್ ನ ಮೂಲಕ ಈ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕಂಡುಕೊಳ್ಬಹುದಾ? ಈ ಎಲ್ಲ ವಿಚಾರವನ್ನ ತಿಳಿಸಿಕೊಡಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ ಗೌತಮ್ ಅವರು. ಮೊದಲೇದಾಗಿ ಅವರನ್ನ ಸ್ವಾಗತಿಸೋಣ. ಡಾಕ್ಟರ್ ಸ್ವಾಗತ. ಡಾಕ್ಟರ್, ಮೊದಲೇದಾಗಿ ಈ ನೆಕ್ ಪೇನ್ ಆಗಿರ್ಬೋದು, ಜೊತೆಗೆ ಈ ಬ್ಯಾಕ್ ಪೇನ್ ಆಗಿರ್ಬೋದು, ಹೇಗ್ ಬರುತ್ತೆ? ಮೇಡಮ್, ಇದರಲ್ಲಿ ಏನಂತಂದ್ರೆ ವಯೋಸಹಜವಾಗಿ ಬರುವಂತ ಕಾಯಿಲೆಗಳಲ್ಲಿ ಸೊಂಟ ಮತ್ತು ಕತ್ತಲ್ಲಿ ಸಹಜವಾಗಿ ನೋವು ಕಂಡು ಬರ್ಬೋದು. ಇವಾಗ ಮನೆಯಲ್ಲಿ ನಾವು ನೋಡಿದ್ರೆ ವಯಸ್ಸಾದವರು ಮಂಡಿ ನೋವಿದೆ ಅಥವಾ ಸೊಂಟ ನೋವಿದೆ ಅಂತ ಸಹಜವಾಗಿ ಅವ್ರು ಹೇಳ್ತಾರೆ. ಬಿಕಾಸ್ ಇದು ವಯೋಸಹಜವಾಗಿ ಬರುವಂತ ಬದಲಾವಣೆಗಳು. ಇದನ್ನ ಆಸ್ಟಿಯೋ ಆರ್ಥರೈಟಿಸ್ ಅಂತಂತಾರೆ. ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಯಾವುದೇ ಒಂದು ಕೆಲಸ ನೋಡಿದ್ರು ಅದರಲ್ಲಿ ಫಿಸಿಕಲ್ ಸ್ಟ್ರೈನ್ ಇದ್ದೇ ಇರುತ್ತೆ. ಇವಾಗ ಕಂಟಿನ್ಯೂಸ್ ಆಗಿ ಡೆಸ್ಕ್ ಜಾಬ್ ಇದ್ದವರು ಕೂಡ, ಅಥವಾ ಏನಾದರೂ ವೆಯ್ಟ್ ಎತ್ತೋದು, ಬಗ್ಗೋದು, ಈ ಥರ ಕೆಲಸ ಮಾಡಿದವರು, ಅಥವಾ ಜಾಸ್ತಿ ಗಾಡಿ ಓಡಿಸೋರು, ಡೆಲಿವರಿ ಬಾಯ್ಸ್ ಇರ್ಬೋದು ಅಥವಾ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು. ಸೊ ಏನು ಫಿಸಿಕಲ್ ಸ್ಟ್ರೈನ್ ಮಾಡ್ತಾ ಇರ್ತಾರೆ, ಸೊ ಅದಕ್ಕೆ ತಕ್ಕಂತೆ ಒಂದಲ್ಲ ಒಂದು ಸಂದಿನಲ್ಲಿ ಒತ್ತಡ ಜಾಸ್ತಿ ಬಿದ್ದೇ ಬೀಳುತ್ತೆ. ಇವಾಗ ಬಗ್ಗಿ ಕೆಲಸ ಮಾಡೋದು, ಗುಡ್ಸೋದು, ಸಾರಿಸೋದು, ತೂಕ ಎತ್ತೋದು, ಇಂಥ ಕೆಲಸ ಮಾಡಿದವ್ರಿಗೆ ಸೊಂಟದಲ್ಲಿ ಜಾಸ್ತಿ ಒತ್ತಡ ಬಿದ್ದಿರುತ್ತೆ. ಸೊ ಅದೇ ರೀತಿನಲ್ಲಿ ಎತ್ತರ ದಿಂಬಿಟ್ಕೊಂಡು ಮಲಗೋದು, ಅಥವಾ ಜಾಸ್ತಿ ಫೋನ್ ಯೂಸ್ ಮಾಡೋರು, ಅಥವಾ ಸಿಸ್ಟಮ್ ಮುಂದೆ ಜಾಸ್ತಿ ಕೂತ್ ಕೆಲಸ ಮಾಡೋರು, ಅಥವಾ ಟೈಪಿಂಗ್ ಮಾಡೋರು, ಅಥವಾ ಏನೋ ಬರೆಯುವವರು, ಸೊ ಕ್ಲರಿಕಲ್ ಜಾಬ್ಸ್ ಅಲ್ಲಿ ಇರೋರು, ಇಂಥವ್ರಿಗೆ ಏನಾಗುತ್ತೆ ಕತ್ತಲ್ಲಿ ಜಾಸ್ತಿ ಒತ್ತಡ ಬಿದ್ದಿರುತ್ತೆ. ಸೊ ಈ ಒತ್ತಡ ಬೀಳ್ತಾ ಇದ್ದಾಗ ಇನಿಷಿಯಲ್ ಏನಾಗುತ್ತೆ, ಮಸಲ್ಸ್ ಗಳಲ್ಲಿ ಸ್ಟಿಫ್ನೆಸ್ ಅಥವಾ ಮಸಲ್ ಸ್ಪ್ಯಾಸಮ್ ಅಂತಾರೆ. ಸೊ ಮಸಲ್ಸ್ ಗಳಲ್ಲಿ ಸ್ಟಿಫ್ನೆಸ್ ಕಂಡು ಬರುತ್ತೆ, ಮಸಲ್ಸ್ ಗಳಲ್ಲಿ ಟೈಟ್ನೆಸ್ ತರ, ಅಥವಾ ಅವ್ರಿಗೆ ಏನಂತಂದ್ರೆ ಒಂದು ಪೈನ್ ಬರ್ತಾ ಇರೋದು, ಅಥವಾ ಒಂದು ಸ್ಟಿಫ್ನೆಸ್, ಅವ್ರಿಗೆ ನಾರ್ಮಲ್ ಅವ್ರ ಕೆಲಸಗಳನ್ನ ಮಾಡೋಕ್ಕೆ ಕಷ್ಟ ಆಗುವಂತ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಇದಕ್ಕೆ ಇನಿಷಿಯಲಿ ಏನ್ ಮಾಡ್ತಾರೆ, ಆ ಪೇನ್ ಕಿಲ್ಲರ್ ತಗೊಳ್ಳೋದಾಗ್ಲಿ, ಲೋಕಲ್ ಏನೋ ಒಂದು ಜೆಲ್ ಹಚ್ಚೋದಾಗ್ಲಿ, ಆ ಒಂದು ನೋವು ನಿವಾರಣೆಗೆ ಅಂತ ಅವರು ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾರೆ. ಬಟ್ ಇದನ್ನ ಯಾವ ತನಕ ಅವರು ಪೇನ್ ಕಿಲ್ಲರ್ ತಗೊಂಡು ನೋವು ನಿವಾರಣೆ ಆಗ್ತಾ ಇರುತ್ತೆ, ಅವ್ರಿಗದು ಆ ಕಾಯಿಲೆ ಇನ್ನಷ್ಟು ಜಾಸ್ತಿ ಆಗೋದು ಅವ್ರಿಗೆ ಅನುಭವ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ಮಸಲ್ ಸ್ಟಿಫ್ನೆಸ್ ಇರೋದ್ರಿಂದ ಆ ಒಂದು ಸಂಧಿಗೆ ಸಪೋರ್ಟ್ ಕಡಿಮೆ ಆಗ್ತಾ ಇರೋದ್ರಿಂದ ಆ ಮೂಳೆಗಳ ಮಧ್ಯದಲ್ಲಿರುವಂತ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಏನ್ ಕಾರ್ಟಿಲೇಜ್ ಇರುತ್ತೆ ಅದು ನಾರ್ಮಲ್ ಜಾಗದಿಂದ ಜರುಗಕ್ಕೆ ಸಾಧ್ಯತೆ ಇದೆ. ಓಕೆ, ಇವತ್ತಿನ ಬ್ಯಾಕ್ ಪೇನ್ ಆಗಿರ್ಬೋದು, ಈ ನೆಕ್ ಪೇನ್ ಆಗಿರ್ಬೋದು, ಇವತ್ತಿನ ಆಹಾರ ಪದ್ಧತಿ ಮತ್ತೆ ಲೈಫ್ ಸ್ಟೈಲ್ ನಿಂದ ಇಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಾ, ಹೇಗೆ? ಡೆಫಿನೆಟ್ ಆಗಿ ಮೇಡಮ್. ಬಿಕಾಸ್ ಏನಂತಂದ್ರೆ ನಮ್ಮ ಮಾಂಸಖಂಡಗಳು ಸ್ಟ್ರೆಂಥನ್ ಆಗಿರ್ಬೇಕು ಅಂತಂದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಶರೀರದಲ್ಲಿ ಎಲ್ಲಾ ಧಾತುಗಳಿಗೂ ಕೂಡ ನರಿಶ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇವಾಗ ಏನು ಅಂತಂದ್ರೆ ನಾವು ಕರೆಕ್ಟ್ ಟೈಮಲ್ಲಿ ಊಟ ತಿಂಡಿ ಮಾಡಿಲ್ಲ, ಅಥವಾ ಏನೋ ಒಂದು ನರಿಶ್ಮೆಂಟ್ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳಲ್ಲ, ಅಥವಾ ನೀರು ಚೆನ್ನಾಗಿ ಕುಡಿಯಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಮಸಲ್ಸ್ಗಳಲ್ಲಿ ಸ್ಟಿಫ್ನೆಸ್ ಅಥವಾ ಮಸಲ್ಸ್ ಸ್ಪ್ಯಾಸಮ್ ಏನಿದೆ ಅದು ಇನ್ನಷ್ಟು ಜಾಸ್ತಿ ಕಂಡು ಬರುತ್ತೆ. ಸೊ ಈ ಮೂಳೆಗಳಿಗೆ ಅಥವಾ ಸಂಧಿಗಳಿಗೆ ಇರುವಂತ ಒಂದು ಸ್ಟೆಬಿಲಿಟಿ ಈ ಮಸಲ್ಸ್ಗಳು ಕೊಡ್ತಾ ಇರುತ್ತೆ. ಸೊ ಯಾವತ್ತು ಮಸಲ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ, ಆ ಸಂಧಿಗಳ ಮೇಲೆ ಜಾಸ್ತಿ ಒತ್ತಡ ಬಿದ್ದಿರೋದ್ರಿಂದ ಅಲ್ಲಿ ಕೆಲವು ಬದಲಾವಣೆಗಳು ಉಂಟಾಗುತ್ತೆ. ಸೊ ಬೇರೆ ಜಾಯಿಂಟ್ಸ್ಗಳಲ್ಲಿ ನೀವು ನೋಡಿದ್ರೆ ಮೂಳೆ ಸವೆತ ಅಂತ ಹೇಳ್ಬೋದು. ಇನ್ನು ಸ್ಪೈನಲ್ಲಿ ನಮ್ಮ ಬೆನ್ನು ಮೂಳೆನಲ್ಲಿ ಇದೇ ತರ ಒತ್ತಡ ಜಾಸ್ತಿ ಬೀಳ್ತಾ ಇದ್ದಾಗ ಮೊದಲನೇ ಹಂತದಲ್ಲಿ ಮಸಲ್ ಸ್ಟಿಫ್ನೆಸ್ ಇರುತ್ತೆ. ಸೊ ಯಾವತ್ತು ಮಸಲ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ, ಅಲ್ಲಿ ಸ್ಪೈನ್ಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ಮೂಳೆಗಳ ಮಧ್ಯದಲ್ಲಿರುವಂತ ಈ ಡಿಸ್ಕ್ ಅಂತ ಏನ್ ಕಾರ್ಟಿಲೇಜ್ ಇರುತ್ತೆ ಅದು ನಾರ್ಮಲ್ ಜಾಗದಿಂದ ಜರುಗುತ್ತೆ.
ಸೊ ಈ ಡಿಸ್ಕ್ ಜರಗ್ ತಕ್ಷಣ ಅದು ಅದ್ರ ಪಕ್ಕದಲ್ಲಿರುವಂತ ನರಗಳ ಮೇಲೆ ಒತ್ತಡ ಜಾಸ್ತಿ ಹಾಕಿದಾಗ ಸೊಂಟದಿಂದ ಕಾಲ್ಗೆ ನರ ಸೆಳೆತ, ಇದೇ ತರ ಕತ್ತಲ್ಲಾದಾಗ ಕತ್ತಿಂದ ಭುಜಗಳಿಗೆ ಅಥವಾ ಕೈಗಳಿಗೆ ನರ ಸೆಳೆತ, ಈ ತರ ಲಕ್ಷಣಗಳು ಕಂಡು ಬರುತ್ತೆ. ಸೊ ಇದನ್ನ ಸ್ಪಾಂಡಿಲೋಸಿಸ್ ಅಂತಂತಾರೆ. ಸೊ ಈ ಡಿಸ್ಕ್ ಹೋಗಿ ನರನ ಪ್ರೆಸ್ ಮಾಡೋದ್ರಿಂದ ಸೊಂಟದಲ್ಲಿರುವಂತ ನೋವು ನಿಧಾನಕ್ಕೆ ತೊಡೆ ಅಥವಾ ಮೀನ್ಕಂಡ ಪಾದಗಳಿಗೆ ಬರೋದು, ಕತ್ತಲ್ಲಿರುವಂತ ಈ ನೋವು ಭುಜಗಳಿಗೆ ಅಥವಾ ಕೈಗಳಿಗೆ ಬರೋದು. ಸೊ ಇದರಲ್ಲಿ ಪೇಯ್ನ್ ಇರ್ಬೋದು, ಕೆಲವರಿಗೆ ಉರಿ ತರ ಇರ್ಬೋದು, ಕೆಲವರಿಗೆ ನಿಶಕ್ತಿ ತರ ಇರ್ಬೋದು, ಕೆಲವರಿಗೆ ಜೋವ್ ಅಂತ ಹೇಳ್ತಾರೆ. ಸೊ ಈ ಲಕ್ಷಣಗಳು ನರಗಳ ಮೇಲೆ ಎಷ್ಟು ಒತ್ತಡ ಈ ಡಿಸ್ಕ್ ಹಾಕ್ತಾ ಇದೆ, ಸೊ ಅದ್ರ ಮೇಲೆ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ. ಸೊ ಇದು ಯಾವ ಹಂತದಲ್ಲಿದೆ, ಎಷ್ಟರ ಮಟ್ಟಿಗೆ ನರ ಮೇಲೆ ಒತ್ತಡ ಬೀಳ್ತಾ ಇದೆ, ಅಥವಾ ಮಾಂಸಖಂಡಗಳ ತೊಂದರೆ ಮಾತ್ರ ಇದೆಯಾ, ಅಥವಾ ಡಿಸ್ಕ್ ಮೇಲೂ ಕೂಡ ತೊಂದರೆ ಆಗಿದೆಯಾ, ನರಗಳ ಮೇಲೆ ಕಂಪ್ರೆಷನ್ ಆಗ್ತಾ ಇದೆಯಾ, ಎಷ್ಟು ಲೆವೆಲ್ ಅಲ್ಲಿ ಈ ನರಗಳು ಕಂಪ್ರೆಸ್ ಆಗ್ತಾ ಇದೆ. ಸೊ ಇವೆಲ್ಲ ನಾವೊಂದು ಎಕ್ಸ್ರೇ ಅಥವಾ MRI ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಗಳನ್ನು ಕೂಡ ಸಜೆಸ್ಟ್ ಮಾಡಬಹುದು. ಇವತ್ತಿನ ಒತ್ತಡದ ಜೀವನದಲ್ಲಿ ಯಾರು ಕೂಡ ಯೋಗ ಮಾಡ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಇದರಿಂದನೂ ಕೂಡ ಇಂತಹ ಸಮಸ್ಯೆಗಳು ಉದ್ಭವ ಆಗ್ಬೋದಲ್ಲ? ಇದು ಮೇಡಮ್ ಇನಿಷಿಯಲಿ ಇವಾಗ ಒಂದೇ ದಿನದಲ್ಲಿ ಬ್ಯಾಕ್ ಪೈನ್ ಅಥವಾ ನೆಕ್ ಪೈನ್ ಬಂದಿದೆ ಅಂತಂದ್ರೆ ಏನೋ ಒಂದು ಜಾಸ್ತಿ ತೂಕ ಎತ್ತಿರ್ಬೇಕು ಅಥವಾ ಎಲ್ಲಿಂದಾದ್ರೂ ಬಿದ್ದಿರ್ಬೇಕು. ಸೊ ಇಂಥ ಒಂದು ಕಾರಣದಿಂದನೇ ಏನು ಅಕ್ಯೂಟ್ ಬ್ಯಾಕ್ ಪೈನ್ ಅಥವಾ ನೆಕ್ ಪೈನ್ ಬರೋ ಸಾಧ್ಯತೆ ಇರೋದು. ಇದು ಅಲ್ಲದೆ ನಿಧಾನಕ್ಕೆ ಬರ್ತಾ ಇದೆ, ಇವಾಗ ಒಂದು ವರ್ಷದಿಂದ ನಿಧಾನಕ್ಕೆ ಸೊಂಟ ನೋವು ಬರ್ತಾ ಇದೆ ಅಥವಾ ಕತ್ತು ನೋವು ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಕಾರಣ ಸೆಡೆಂಟರಿ ಲೈಫ್ ಸ್ಟೈಲ್ ಕೂಡ ಇರ್ಬೋದು. ನಾವು ಊಟ ತಿಂಡಿ ಕರೆಕ್ಟ್ ಮಾಡದೇ ಇದ್ರೆ, ಅಥವಾ ವ್ಯಾಯಾಮ ಮಾಡದೇ ಇದ್ರೆ, ಅಥವಾ ನಾವು ಕೆಲಸದಲ್ಲಿ ಏನಂತಂದ್ರೆ ನಮ್ಮ ಪೋಸ್ಚರ್ ಕರೆಕ್ಟ್ ಇಲ್ಲ ಅಂತಂದ್ರೆ, ಬಿಕಾಸ್ ಎರ್ಗೊನಾಮಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಕೂತಿರ್ಬೇಕಾದ್ರೆ ನಮ್ಮ ಬ್ಯಾಕ್ಗೆ ಸಪೋರ್ಟ್ ಇದೆಯಾ, ಅಥವಾ ನಾವು ಯಾವ ತರ ನಿಲ್ತೀವಿ, ಅಥವಾ ಕೂತಿರೋ ಪೊಸಿಷನ್ ಇಂದ ಯಾವ ತರ ಎದ್ದೇಳ್ತೀವಿ. ಸೊ ಇವೆಲ್ಲ ಏನಂತಂದ್ರೆ ನಾವು ಗಮನದಲ್ಲಿ ಇಟ್ಕೊಂಡೇ ಇದನ್ನ ಮಾಡ್ಬೇಕಾಗತ್ತೆ. ಫ್ಯಾಮಿಲಿ ಹಿಸ್ಟ್ರಿಯಿಂದ ಮೂಳೆಗಳಲ್ಲಿ ಏನಾದ್ರೂ ವೀಕ್ನೆಸ್ ತರ ಇದ್ರೆ ಡೆಫಿನೆಟ್ ಆಗಿ ಬರ್ಬೋದು. ಬಿಕಾಸ್ ಜೆನೆಟಿಕ್ ಫ್ಯಾಕ್ಟರ್ ಅಲ್ಲಿ ನಮ್ಮ ಶರೀರದಲ್ಲಿರುವಂತ ಎಲ್ಲಾ ಅವಯವಗಳು, ಅದ್ರದ್ದು ಮಾಂಸಖಂಡಗಳದ್ದು ಸ್ಟ್ರೆಂತ್ ಇರ್ಬೋದು, ಅಥವಾ ಮೂಳೆಗಳದ್ದು ಸ್ಟ್ರೆಂತ್ ಇರ್ಬೋದು, ಅಥವಾ ಕೆಲವು ಕಂಜನೈಟಲ್ ಕೆಲವು ಪ್ರಾಬ್ಲಮ್ಸ್ಗಳಿರುತ್ತೆ. ಇವಾಗ ಹುಟ್ಟದಾಗಿಂದನೇ ಕೆಲವು ತೊಂದರೆಗಳು ಇದ್ದಂತ ಪೇಷಂಟ್ಸ್ಗಳು, ಜೆನೆಟಿಕ್ ಪ್ರಾಬ್ಲಮ್ಸ್ಗಳಿರೋದು. ಇಂಥವ್ರನ್ನ ಬಿಟ್ರೆ ಇವಾಗ ನಾರ್ಮಲ್ ಇದೇನು ಕಾರಣ ಇಲ್ಲದೆ ಇರುವಂತ ಪೇಷಂಟ್ಸ್ಗಳು ಅಥವಾ ಜನರು ಕೂಡ ಮಾಡುವಂತ ಆಕ್ಟಿವಿಟೀಸ್ ಮೇಲೂ ಈ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅವರು ಸರಿಯಾಗಿ ಅವ್ರ ಕೂರೋ ಪೋಸ್ಚರ್, ನಿಲ್ಲೋ ಪೋಸ್ಚರ್, ನಡೆಯೋ ಪೋಸ್ಚರ್ ಇದು ಸರಿ ಇಲ್ಲದೆ ಇದ್ರೆ, ಅಥವಾ ಏನಾದ್ರು ಗಾಡಿಯಲ್ಲಿ ಲಾಂಗ್ ಜರ್ನಿ ಮಾಡೋದು, ಹಂಪಲ್ಲಿ ಕೆಟ್ಟ ರೋಡಲ್ಲಿ ಏನಾದ್ರು ಗಾಡಿಯನ್ನ ರಫ್ ಆಗಿ ಓಡಿಸೋದು. ಸೊ ಇದರಿಂದ ಕೂಡ ಏನಂತಂದ್ರೆ ಒಂದಲ್ಲ ಒಂದು ಪರ್ಟಿಕ್ಯುಲರ್ ಲೆವೆಲ್ ಮೇಲೆ ಒತ್ತಡ ಬಿದ್ರೆ ಈ ಡಿಸ್ಕ್ ನಾರ್ಮಲ್ ಜಾಗದಿಂದ ಜರುಗುತ್ತೆ. ಸೊ ಯಾವ ತನಕ ಮಸಲ್ಸ್ಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಷ್ಟು ಬೇಗ ತೊಂದರೆ ಗೊತ್ತಾಗಲ್ಲ. ಬಟ್ ಇನಿಷಿಯಲಿ ಮಸಲ್ಸ್ಗಳು ಸ್ಟಿಫ್ ಆಗ್ತಾ ಇದ್ದಂಗೆ ಎಂಟೈರ್ ಪ್ರೆಷರ್ ಡಿಸ್ಕ್ ಮೇಲೆ ಬಿದ್ದಾಗ ಇದು ಜರುಗಿ ನರನ ಕಂಪ್ರೆಸ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ನೋವಿನಿಂದ ತಡೆಯಕ್ಕಾಗದೆ ಅದೆಷ್ಟೋ ಜನ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ತಿರ್ತಾರೆ, ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗ್ತಾರೆ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಆ ಮನುಷ್ಯನಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ? ಇದ್ರಲ್ಲಿ ಏನಂತಂದ್ರೆ ಇವಾಗ ಒಂದು ಡಿಸ್ಕ್ ಜರುಗಿ ನರನ ಪ್ರೆಸ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಇದರಿಂದ ಕಾಲುಗಳಿಗೆ ನರ ಸೆಳೆತ ಬರೋದು, ಮಸಲ್ಸ್ ಗಳಲ್ಲಿ ಸ್ಟಿಫ್ನೆಸ್ ಇರೋದ್ರಿಂದ ಸೊಂಟದಲ್ಲಿ ಅಥವಾ ಕತ್ತಲ್ಲಿ ಲೋಕಲೈಸ್ಡ್ ಪೇನ್ ಇರೋದು. ಸೊ ನಾವು ನುಂಗೋ ಟ್ಯಾಬ್ಲೆಟ್ಸ್ ಗಳು ಏನ್ ಮಾಡುತ್ತೆ ಅಂತಂದ್ರೆ ತಾತ್ಕಾಲಿಕ ಶಮನ ಕೊಡುತ್ತೆ, ಅದ್ರ ಪವರ್ ಇರೋ ತನಕ ಕತ್ತು ನೋವು ಅಥವಾ ಸೊಂಟ ನೋವು ಅನುಭವ ಆಗಲ್ಲ. ಸೊ ಇದ್ರ ಅರ್ಥ ನಾವು ನುಂಗೋ ಆ ಗುಳಿಗೆ ಏನಿದೆ, ಪೈನ್ ಕಿಲ್ಲರ್ ಏನಿದೆ, ಅದು ಹೋಗಿ ಆ ಡಿಸ್ಕ್ ನರನ ಏನ್ ಕಂಪ್ರೆಸ್ ಮಾಡ್ತಾ ಇದೆ, ಸೊ ಇದನ್ನ ಫ್ರೀ ಮಾಡ್ತಾ ಇದೆ ಅಂತಲ್ಲ. ಅದು ಅಲ್ಲದೆ ಈ ಮಸಲ್ಸ್ ಗಳಲ್ಲಿರುವಂತ ಸ್ಟಿಫ್ನೆಸ್ ಟೈಟ್ನೆಸ್ ಅನ್ನ ವಾಸಿ ಮಾಡ್ತಾ ಇದೆ ಅಂತಲ್ಲ. ಸೊ ಇದು ಬರೀ ಆ ನೋವು ಮಾತ್ರ ಅನುಭವ ಅವರಿಗೆ ಆಗಲ್ಲ ಯಾವ ತನಕ ಆ ಪೇನ್ ಕಿಲ್ಲರ್ದು ಎಫೆಕ್ಟ್ ಇರುತ್ತೆ ಅಂತ. ಸೊ ನಮ್ಮಲ್ಲಿ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇರೋದು ಅಂತಂದ್ರೆ ಇದು ಏನ್ ಕಾರಣದಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ, ಸೊ ಇದು ಎಷ್ಟರ ಮಟ್ಟಿಗೆ ನರಗಳ ಮೇಲೆ ಒತ್ತಡ ಹಾಕ್ತಾ ಇದೆ, ಸೊ ಈ ಕಾರಣನ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಗ ಡೆಫಿನೆಟ್ ಆಗಿ ಲಕ್ಷಣಗಳು ಕೂಡ ಕಡಿಮೆ ಆಗುತ್ತೆ. ನಾವು ಈಗ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ನ ನೀವು ಯಾವ ರೀತಿಯಾಗಿ ಕೊಡ್ತೀರಾ, ಹೆಂಗ್ ಸ್ಟಾರ್ಟ್ ಮಾಡ್ತೀರಾ ಈ ಒಂದು ಇದಕ್ಕೆ? ಸೊ ಇದರಲ್ಲಿ ಇವಾಗ ಡಿಸ್ಕ್ ಬಲ್ಸ್ ಇರುವ ಕೇಸಸ್ ಗಳಿಗೆ ನಾವು ರೋಬೋಟಿಕ್ ಲೇಸರ್ ಕಿಂತ ಮುಂಚೆ ರೋಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಟ್ರೀಟ್ಮೆಂಟ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ನರ ಮೇಲೆ ಒತ್ತಡ ಬೀಳ್ತಾ ಇದೆ, ನರ ಕಂಪ್ರೆಸ್ ಆಗ್ತಾ ಇದೆ ಅಂತಂದಾಗ ಅದನ್ನ ಬಿಟ್ಟು ನಾವು ಬರೀ ಪೈನ್ ಅನ್ನ ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಲಾಂಗ್ ಟರ್ಮ್ಗೆ ಅದು ರಿಸಲ್ಟ್ಸ್ ಗಳು ಬರಲ್ಲ. ಸೊ ಇನಿಷಿಯಲಿ ಆ ನರ ಮೇಲೆ ಬೀಳ್ತಿರುವಂತ ಕಂಪ್ರೆಷನ್ ಏನಿದೆ ಅದನ್ನ ಕಡಿಮೆ ಮಾಡಬೇಕಾಗುತ್ತೆ. ಸೊ ನಮ್ಮಲ್ಲಿರುವಂತ ಒಂದು ಮೆಷಿನ್ ರೋಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಒಂದು ಮೆಷಿನ್ ಇದೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಇದು ಕಂಪ್ಯೂಟರೈಸ್ ಟ್ರಾಕ್ಷನ್ ತರ ಯಾವ ಲೆವೆಲ್ ಅಲ್ಲಿ ಡಿಸ್ಕ್ ಜರುಗಿದೆ, ಯಾವ ಲೆವೆಲ್ ಅಲ್ಲಿ ಎಷ್ಟರ ಮಟ್ಟಿಗೆ ಡಿಸ್ಕ್ ನರ ಮೇಲೆ ಒತ್ತಡ ಹಾಕ್ತಾ ಇದೆ,
ಆ ಒಂದು ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಒಂದು ನೆಗೆಟಿವ್ ಪ್ರೆಷರ್ ಅನ್ನ ಕೊಟ್ಟು ಆ ನರ ಮೇಲೆ ಬೀಳ್ತಿರುವಂತ ಒತ್ತಡನ ಕಡಿಮೆ ಮಾಡುತ್ತೆ. ಸೊ ಡಿಸ್ಕ್ ಎಷ್ಟರ ಮಟ್ಟಿಗೆ ಅಲೈನ್ ಆಗ್ತಾ ಹೋಗುತ್ತೆ, ನರಗಳು ಎಷ್ಟರ ಮಟ್ಟಿಗೆ ಫ್ರೀ ಆಗ್ತಾ ಹೋಗುತ್ತೆ, ಇದಕ್ಕೆ ತಕ್ಕಂತೆ ಅದು ಸೊಂಟದಿಂದ ಕಾಲ್ಗೆ ಬರ್ತಿರುವಂತ ಸೆಳೆತ ಅಥವಾ ಕತ್ತಿಂದ ಭುಜಗಳಿಗೆ ಕೈಗಳಿಗೆ ಬರ್ತಿರುವಂತ ಸೆಳೆತ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು 20 ರಿಂದ 30 ನಿಮಿಷ ಈ ಒಂದು ಟ್ರೀಟ್ಮೆಂಟ್ ಆದ್ಮೇಲೆ ಮಾಂಸಖಂಡಗಳಲ್ಲಿ ಇರುವಂತ ನೋವನ್ನ ನಿವಾರಣೆ ಮಾಡಕ್ಕೆ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಥೆರಪಿನ ನಾವು ಬಳಕೆ ಮಾಡ್ತೀವಿ. ಸೊ ಒಂದು ಕಡೆ ಟ್ರೀಟ್ಮೆಂಟ್ ಏನ್ ಮಾಡುತ್ತೆ, ನರಗಳ ಮೇಲೆ ಬೀಳ್ತಿರುವಂತ ಒತ್ತಡನ ಕಡಿಮೆ ಮಾಡಿ ಸೆಳೆತನ ಕಡಿಮೆ ಮಾಡ್ತಾ ಇರುತ್ತೆ. ಜೊತೆನಲ್ಲಿ ರೋಬೋಟಿಕ್ ಲೇಸರ್ ಥೆರಪಿ ಏನ್ ಮಾಡ್ತಾ ಇರುತ್ತೆ, ಆ ಮಾಂಸಖಂಡಗಳಲ್ಲಿರುವಂತ ಟೈಟ್ನೆಸ್ ಸ್ಟಿಫ್ನೆಸ್ ಅನ್ನ ವಾಸಿ ಮಾಡಿ ಆ ಲೋಕಲೈಸ್ಡ್ ಪೇನ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಇದ್ರದ್ದು ಡ್ಯೂರೇಷನ್ ಇರೋದು ಒಂದು 15 to 30 days ಅಂತ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರೋದು. ಬಿಕಾಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಇದ್ದವರಿಗೆ 2 ಟ್ರೀಟ್ಮೆಂಟ್ಗಳು ಬೇಕು ಅಂತಂದ್ರೆ ಅರ್ಧ ಪ್ಲಸ್ ಅರ್ಧ 1 hour 1 ಗಂಟೆ ಟ್ರೀಟ್ಮೆಂಟ್ ಇರುತ್ತೆ. ಇನ್ನು ಬರೀ ಮಸಲ್ಸ್ ಗಳಲ್ಲಿ ಮಾತ್ರ ಸ್ಟಿಫ್ನೆಸ್ ಇದೆ, ಕಾಲ್ಗೆ ಸೆಳೆತ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅರ್ಲಿ ಸ್ಟೇಜಸ್ ಅಲ್ಲಿ ಅವ್ರು ಬಂದಿದ್ದಾರೆ ಅಂತಂದ್ರೆ ಲೇಸರ್ ಕೊಟ್ಟು ಆ ಲೋಕಲೈಸ್ಡ್ ಪೇನ್ ಅನ್ನ ಹೀಲ್ ಮಾಡಕ್ಕೆ ಒಂದು 30 ನಿಮಿಷ ಬೇಕು. ಓಕೆ ಸರ್, ಓಕೆ. ಆಫ್ಟರ್ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕಾಗುತ್ತೆ? ಇದರಲ್ಲಿ ಕೆಲವು ಟ್ರೀಟ್ಮೆಂಟ್ಗಳಾದ್ಮೇಲೆ, ನೋವು ನಿವಾರಣೆ ಆದ್ಮೇಲೆ ಇಲ್ಲಿ ಕೆಲವು ಫಿಸಿಯೋಥೆರಪಿ ವ್ಯಾಯಾಮಗಳನ್ನ ಹೇಳ್ಕೊಡ್ತಾರೆ. ಸೊ ಇದು ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ಇರುತ್ತೆ. ಬಿಕಾಸ್ ಇಲ್ಲಿರುವಂತ ಟ್ರೀಟ್ಮೆಂಟ್ಗಳನ್ನ ತಗೊಂಡು ಮತ್ತೆ ಅವ್ರು ನಾರ್ಮಲ್ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅದನ್ನ ಅವ್ರು ಕಂಟಿನ್ಯೂ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಿಸ್ಟಮ್ ಮುಂದೆ ಕೆಲಸ ಮಾಡೋರು ತಿರ್ಗಾ ಸಿಸ್ಟಮ್ ಮುಂದೆನೆ ಕೆಲಸ ಮಾಡಬೇಕು, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದವರು ತಿರ್ಗಾ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಈ ಕೆಲಸನೂ ಮಾಡಬೇಕು, ಈ ಕಾಯಿಲೆನೂ ತಿರ್ಗಾ ಬರಬಾರ್ದು ಅಂತಂದ್ರೆ ಅದ್ರ ಮಿಡಲ್ ಪಾತ್ ಇರೋದು ವ್ಯಾಯಾಮಗಳನ್ನ ಮಾಡಿಕೊಂಡು ಅಲ್ಲಿರುವಂತ ಮಾಂಸಖಂಡಗಳನ್ನ ಸ್ಟ್ರೆಂಥನ್ ಮಾಡೋದು. ಅದು ಅಲ್ಲದೆ ಕೆಲವು ಡೂಸ್ ಅಂಡ್ ಡೋಂಟ್ಸ್ ಅಥವಾ ಕೆಲವು ಅವ್ರಿಗೇನು ಡಯಟ್ಗಳು ಅಥವಾ ಅವರು ಜೀವನ ಶೈಲಿನಲ್ಲಿ ಏನೋ ಬದಲಾವಣೆಗಳು ಮಾಡಬೇಕು ಅವನ್ನೆಲ್ಲ ನಾವಿಲ್ಲಿ ಸಜೆಸ್ಟ್ ಮಾಡ್ತೀವಿ. ಸೊ ಎಕ್ಸಸೈಸ್ ಜೊತೆನಲ್ಲಿ ಈ ಜೀವನ ಶೈಲಿ ಬದಲಾವಣೆಗಳನ್ನ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಪ್ರಾಬ್ಲಮ್ ಬರದೇ ಇದ್ದಂಗೆ ಅದನ್ನ ಮೇಂಟೈನ್ ಮಾಡೋದು. ಕಡೆದಾಗಿ ಏನಾದ್ರೂ ಅಡ್ಡ ಪರಿಣಾಮ ಆಗುತ್ತಾ? ಡೆಫಿನೆಟ್ ಆಗಿ ಇಲ್ಲ ಮೇಡಮ್. ನಮ್ಮಲ್ಲಿರುವಂತ ಈ 2 ಮೆಷಿನ್ಸ್ ಗಳು ಕೂಡ USFDA ಅಪ್ರೂವ್ಡ್ ಮೆಷಿನ್ಸ್ ಆಗಿರುತ್ತೆ. ಸೊ ಇದು ಯುನೈಟೆಡ್ ಸ್ಟೇಟ್ಸ್ ಫುಡ್ ಅಂಡ್ ಡ್ರಗ್ ಅಸೋಸಿಯೇಷನ್ ಸರ್ಟಿಫೈಡ್ ಮೆಷಿನ್ಸ್. ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಮನುಷ್ಯನ ಶರೀರದಲ್ಲಿ ಯಾವುದೇ ತರ ಅಡ್ಡ ಪರಿಣಾಮ ಇರಲ್ಲ ಅಂತ. ಇದು ಅಲ್ಲದೆ ಟ್ರೀಟ್ಮೆಂಟ್ ತಗೋಬೇಕಾದ್ರೂ ಅವ್ರಿಗೆ ಯಾವುದೇ ತರ ನೋವು ಆಗೋದಾಗ್ಲಿ ಅಥವಾ ಡಿಸ್ಕಂಫರ್ಟ್ ಆಗೋದಾಗ್ಲಿ ಈ ತರ ಏನೂ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನಾವಿವತ್ತು ನೆಕ್ ಪೇನ್ ಹಾಗೆ ಬ್ಯಾಕ್ ಪೇನ್ ಅನ್ನ ಯಾರಿಗೆ ಹೋಗಿ ಕೇಳಿದ್ರು ಎಲ್ಲರೂ ಕೂಡ ನನಗೂ ಇದೆ ಅಂತ ಹೇಳೋರ ಸಂಖ್ಯೆನೇ ಜಾಸ್ತಿ ಇದೆ. ಆದ್ರೆ ಇದಕ್ಕೆ ಪರಿಹಾರ ಏನು ಅಂತ ಅಂದಾಗ ಮೆಡಿಸಿನ್ ಶಸ್ತ್ರಚಿಕಿತ್ಸೆ ಇದೇ ತರ ಹೇಳ್ತಾ ಇರ್ತಾರೆ. ಆದ್ರೆ ರೋಬೋಟಿಕ್ ಟ್ರೀಟ್ಮೆಂಟ್ ಮೂಲಕ ಯಾವ ರೀತಿಯಾಗಿ ನಾವು ಪೇನ್ಲೆಸ್ ಟ್ರೀಟ್ಮೆಂಟ್ ನ ಪಡಿಬಹುದು ಅನ್ನೋ ವಿಚಾರ ಇದಾಗಿತ್ತು. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿಗೆ ಈ ಒಂದು ವಿಚಾರವನ್ನ, ಈ ಒಂದು ಲಿಂಕ್ ನ ಶೇರ್ ಮಾಡೋ ಮೂಲಕ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.